ಬಿಜೆಪಿ ರೆಬಲ್ ಸಭೆಯ ಮೆಗಾ ಎಕ್ಸ್ಕ್ಲೂಸಿವ್ ಅನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹೆಸರಿಗಷ್ಟೇ ಅಕ್ರಮ ವಲಸಿಗರ ಬಗ್ಗೆ ಮೀಟಿಂಗ್ ಇದು, ಆದ್ರೆ ಅಸಲಿಗೆ ರೆಬಲ್ಸ್ ಸಭೆ ಸೇರಿದ್ದ ಉದ್ದೇಶನೇ ಬೇರೆಯಾಗಿತ್ತು. ಹಾಗಾದ್ರೆ ಆ ಉದ್ದೇಶ ಏನು? ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಯಾತಕ್ಕಾಗಿ ಸಭೆ ನಡೆಸಿದ್ರು, ಏನೇನು ಚರ್ಚೆ ಆಯಿತು, ಯಾವುದರ ಬಗ್ಗೆನೂ ಕೂಡ ರೆಬಲ್ಸ್ ನಾಯಕರು ಇಲ್ಲಿವರೆಗೆ ಗುಟ್ಟು ಬಿಟ್ಕೊಟ್ಟಿಲ್ಲ. ರೆಬಲ್ಸ್ ನಾಯಕರ ಸಭೆಯ ಹಿಂದೆ ಒಂದು ರಣತಂತ್ರ ಇದೆ. ಅಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ, ಸದ್ದಿಲ್ಲದೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ರೆಬಲ್ಸ್ ಸಭೆಯ ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ. ಹೆಸರಿಗೆ ಮಾತ್ರ ಇದು ಅಕ್ರಮ ವಲಸಿಗರ ಬಗ್ಗೆ ಮೀಟಿಂಗ್, ಆದ್ರೆ ಅಸಲಿಗೆ ಈ ಸಭೆ ಸೇರಿದ್ದ ಉದ್ದೇಶವೇ ಬೇರೆ. ಸಭೆಗೆ ಹಾಜರಾಗಿದ್ದ ನಾಯಕರನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಯಾವ ರೆಬಲ್ಸ್ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ಏನೇನು ಚರ್ಚೆ ಆಯಿತು, ಯಾಕೆ ಚರ್ಚೆ ಆಯಿತು, ಇದ್ರ ಬಗ್ಗೆ ಗುಟ್ಟು ಬಿಟ್ಕೊಟ್ಟಿಲ್ಲ. ಆದ್ರೆ ಸಭೆಯ ಒಳಗಿನ ಮಾಹಿತಿ ನಿಮ್ಮವರೆಗೆ ನಾವು ತಂದಿದ್ದೀವಿ. ನಿನ್ನೆಯ ರೆಬಲ್ಸ್ ಸಭೆಯಲ್ಲಿ ಯತ್ನಾಳ್ ಬಗ್ಗೆ ಚರ್ಚೆಯಾಗಿದೆ. ಯತ್ನಾಳ್ರನ್ನ ಪಕ್ಷಕ್ಕೆ ವಾಪಸ್ ಕರೆತರೋದಕ್ಕೆ ರಣತಂತ್ರ. ಹೈಕಮಾಂಡ್ ಮನವೊಲಿಕೆಗೆ ಗೇಮ್ ಪ್ಲಾನ್ ಮಾಡಿಕೊಂಡಿದ್ದಾರೆ ರೆಬಲ್ಸ್. ಪ್ಲಾನ್ ಆಫ್ ಆಕ್ಷನ್ ಸಿದ್ಧ ಮಾಡಿದ್ದಾರೆ ರೆಬಲ್ಸ್. ಯತ್ನಾಳ್ ಜೊತೆ ಶೀಘ್ರದಲ್ಲೇ ಮಾತುಕತೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯತ್ನಾಳ್ ಜೊತೆ ಮಾತಾಡುವಾಗ ತಮ್ಮ ವರ್ತನೆ ನೀವು ಬದಲಾಯಿಸಿಕೊಳ್ಬೇಕು ಅಂತ ಸಲಹೆ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ಗೆ ನೀವೊಂದು ಪತ್ರ ಬರೀರಿ ಅಂತ ಸಲಹೆ ಕೊಡೋರಿದ್ದಾರೆ. ಯತ್ನಾಳ್ಗೆ ಸೂಚನೆ ನೀಡಲಿದ್ದಾರೆ ರೆಬಲ್ ಟೀಮ್. ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಒತ್ತಡ ತರೋದಕ್ಕೆ ನಿರ್ಧರಿಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ಒತ್ತಡ, ಮತ್ತೊಂದು ಕಡೆ ರೆಬಲ್ ನಾಯಕ ಯತ್ನಾಳ್ಗೆ ತಮ್ಮ ವರ್ತನೆ ಬದಲಾಯಿಸಿಕೊಳ್ಳಿ, ಒಂಚೂರು ಪತ್ರ ಬರೀರಿ ಹೈಕಮಾಂಡ್ಗೆ ಅಂತ ಹೇಳೋರಿದ್ದಾರೆ. ನಿರಂತರವಾಗಿ ಯತ್ನಾಳ್ ವಾಗ್ದಾಳಿಯ ಮೂಲಕವೇ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆ ಸಂದರ್ಭದಲ್ಲೂ ರೆಬಲ್ ನಾಯಕರು ಹೇಳ್ತಾ ಇದ್ರು, ಒಂದು ಚೂರು ಕಂಟ್ರೋಲ್ ಅಲ್ಲಿರಿ, ಹೆಚ್ಚು ಮಾತಾಡೋದಕ್ಕೆ ಹೋಗಬೇಡಿ, ತೆಗಳೋದಕ್ಕೆ ಹೋಗಬೇಡಿ ಅಂತ. ಆದರೆ ಯಾರ ಸಲಹೆಯನ್ನು ಯತ್ನಾಳ್ ಕೇಳಿರಲಿಲ್ಲ. ಇದರಿಂದಾಗಿ ಹೈಕಮಾಂಡ್ ತನ್ನ ನಿರ್ಧಾರ ತೆಗೆದುಕೊಂಡಿತ್ತು. ಈಗ ಮತ್ತೆ ರೆಬಲ್ಸ್ ಯತ್ನಾಳ್ರನ್ನ ಪಕ್ಷಕ್ಕೆ ಕರೆತರೋದಕ್ಕೆ ಕಸರತ್ತು ಶುರು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಒಂದು ಯತ್ನಾಳ್ರ ಜೊತೆ ಒಂದು ಮೀಟಿಂಗ್ ಆಗಬೇಕು, ತಮ್ಮ ನಡವಳಿಕೆ ಬದಲಾಯಿಸಿಕೊಳ್ಬೇಕು, ಹೈಕಮಾಂಡ್ಗೆ ಒಂದು ಪತ್ರ ಬರೀಬೇಕು. ಮತ್ತೊಂದು ಕಡೆ ಹೈಕಮಾಂಡ್ಗೂ ಕೂಡ ಮನವೊಲಿಸಿ ಯತ್ನಾಳ್ರವರ ಬಗ್ಗೆ ಮಾತಾಡಿ ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರೋದಕ್ಕೆ ಒತ್ತಡ ಹಾಕಬೇಕು ಅನ್ನೋದು ರೆಬಲ್ಸ್ ನಾಯಕರ ಚರ್ಚೆಯ ಒಳಗಿನ ಮಾಹಿತಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗಾಗಲೇ ಮಡಕೆ ಒಡೆದಿದೆ, ಈಗ ಅದನ್ನ ಮತ್ತೆ ಅಂಟಿಸೋ ಪ್ರಯತ್ನನ ರೆಬಲ್ಸ್ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಇಸ್ ಇಟ್ ಪಾಸಿಬಲ್? ಓಕೆ, ಯತ್ನಾಳ್ ಕಡೆಯಿಂದ ಮುಂದೆ ಯೋಚನೆ ಮಾಡೋಣ, ಆದರೆ ಹೈಕಮಾಂಡ್ ಆ ಮನಸ್ಥಿತಿಯಲ್ಲಿ ಇದೆಯಾ ಈಗ? ನೋಡಿ, ಹೈಕಮಾಂಡ್ ಯಾವುದೇ ರೆಬೆಲ್ಸ್ ನಾಯಕರ ಸಭೆಗಳನ್ನು ನಡೆಸಿ ಅನೇಕ ತಟಸ್ಥ ಬಣ ಹೋಗಿ ಹೈಕಮಾಂಡ್ ನಾಯಕರನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗಲೂ ಯತ್ನಾಳ್ರ ಪದೇ ಪದೇ ಟೈರೇಡ್ಗಳೇನಿದ್ವು, ಏನು ಹೇಳಿಕೆಗಳಿದ್ವು, ಅವುಗಳಿಂದಾಗಿ ಹೈಕಮಾಂಡ್ ಯತ್ನಾಳ್ರನ್ನು ಉಳಿಸ್ಕೊಳ್ತಕ್ಕಂಥ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ತಯಾರಾಗಲಿಲ್ಲ. ಹೀಗಾಗಿ ಯತ್ನಾಳ್ರ ಉಚ್ಚಾಟನೆ ಆಯಿತು. ಭಾಳ ಒಂದು ಸುದೀರ್ಘವಾಗಿರ್ತಕ್ಕಂಥ ಕಾಲಾವಧಿಯನ್ನು ಹೈಕಮಾಂಡ್ ಕೊಟ್ಟಿತ್ತು. ಈಗ ರೆಬೆಲ್ಸ್ ನಾಯಕರಿಗೆ ಅನಿಸ್ತಾ ಇದೆ, ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವ್ರಿಗೆ ದೇವೇಂದ್ರ ಫಡ್ನವೀಸ್ ಜೊತೆ ಒಂದು ಫ್ರೆಂಡ್ಶಿಪ್ ಇದೆ, ದೇವೇಂದ್ರ ಫಡ್ನವೀಸ್ ಮೂಲಕ ಒತ್ತಡವನ್ನು ಹಾಕಬೇಕು. ಅರವಿಂದ್ ಲಿಂಬಾವಳಿ ABVPಯ ಹಿನ್ನೆಲೆಯವರಾದ ಕಾರಣ ಇವತ್ತೇನು JP ನಡ್ಡಾದಿಂದ ಹಿಡಿದು ಧರ್ಮೇಂದ್ರ ಪ್ರಧಾನ್ ಎಲ್ಲ ಇದ್ದಾರೆ, ಅವ್ರಿಗೆ ಅರವಿಂದ್ ಲಿಂಬಾವಳಿ ಜೊತೆ ಒಂದು ಸಂಬಂಧಗಳಿವೆ. ಅವುಗಳನ್ನು ಬಳಸ್ಕೊಂಡು ಯತ್ನಾಳ್ರನ್ನ ಉಚ್ಚಾಟನೆ ಏನಾಗಿದ್ದಾರೆ ಅವರನ್ನು ವಾಪಸ್ ತರಬಹುದಾ, ಮತ್ತು RSSನಲ್ಲೂ ಕೂಡ ಯತ್ನಾಳ್ರ ಬಗ್ಗೆ ಒಂದು ಸಿಂಪತಿ ಇದೆ, ಅದನ್ನು ಬಳಸ್ಕೊಂಡು ವಾಪಸ್ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ರೆಬೆಲ್ಸ್ ಟೀಮ್ ಮಾಡ್ತಾ ಇದೆ. ಒಂದೆರಡು ಸಭೆಗಳನ್ನು ನಡೆಸಿದೆ. ಆದರೆ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಎಲ್ಲೂ ಇಂಡಿಕೇಷನ್ಸ್ಗಳನ್ನ ಕೊಟ್ಟಿಲ್ಲ. ನಾನು ನಿನ್ನೆ ಬಸವ ಮೃತ್ಯುಂಜಯ ಸ್ವಾಮಿಗಳು ಬಸವೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ದಿಲ್ಲಿಗೆ ಹೋಗಿದ್ದರು.
ಅವ್ರು ಹೇಳ್ತಾರೆ ಕೇಂದ್ರದ ನಾಯಕರ ಜೊತೆ ನಾನು ಮಾತನಾಡಿದೆ, ಅವರು ವಾಪಸ್ ತೊಗೊಂಡು ಬನ್ನಿ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಆದರೆ ಎಲ್ಲೂ ಆ ಇಂಡಿಕೇಷನ್ಸ್ಗಳು ಹೈಕಮಾಂಡ್ನಿಂದ ಕಾಣ್ತಾ ಇಲ್ಲ. ನನಗನ್ಸುತ್ತೆ 2 ಕಾರಣಗಳಿಂದ ರೆಬೆಲ್ಸ್ ಮೀಟಿಂಗ್ ನಡೀತಾ ಇದೆ. ಒಂದು, ವಿಜೇಂದ್ರ ಎಲ್ಲೂ ಕೂಡ ಯತ್ನಾಳ್ರ ಉಚ್ಚಾಟನೆಯ ನಂತರ ಈ ತಂಡವನ್ನು ನಾನು ಇಂಟಿಗ್ರೇಟ್ ಮಾಡ್ಕೊಳ್ತೀನಿ ಅನ್ನುವ ಪ್ರಯತ್ನವನ್ನು ಅವ್ರು ಮಾಡ್ತಾ ಇಲ್ಲ. ಅವ್ರಿಗೆ ಅನಿಸ್ತಾ ಇದೆ ಎಷ್ಟು ದೂರ ಇರ್ತಾರೋ ದೂರ ಇರಲಿ, ನೋಡೋಣ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು. ರೆಬೆಲ್ಸ್ ಟೀಮ್ಗೆ ಅನಿಸ್ತಾ ಇದೆ ಯತ್ನಾಳ್ರ ಉಚ್ಚಾಟನೆ ಆಯಿತು, ಅವ್ರು ನಾವು ಪಕ್ಷ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ವಿಜೇಂದ್ರ ಈ ಕಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟಿಗ್ರೇಟ್ ಮಾಡುವ ಇನಿಷಿಯೇಷನ್ ತೋರಿಸ್ತಾ ಇದ್ದಾಗ ನಮ್ಮ ರಿಲೆವೆನ್ಸ್ ಪಾಲಿಟಿಕ್ಸ್ನಲ್ಲೇನು, ಭಾರತೀಯ ಜನತಾ ಪಾರ್ಟಿಯಲ್ಲೇನು ಅಂತಕ್ಕಂಥದ್ದು ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಈ ತಂಡಕ್ಕೆ ಅನಿಸ್ತಾ ಇರ್ತಕ್ಕಂಥ ಅಂಶ. ಆ ಕಾರಣದಿಂದ ನಾವೆಲ್ಲಾದರೂ ಯತ್ನಾಳ್ರನ್ನು ವಾಪಸ್ ತರ್ತಕ್ಕಂಥ ಒಂದು ಕ್ಯಾಂಪೇನ್ ಮಾಡಬೇಕು ಅನ್ನುವ ಪ್ರಯತ್ನವನ್ನು ರೆಬೆಲ್ಸ್ ಟೀಮ್ ಮಾಡ್ತಾ ಇದೆ. ಬಟ್ ನೋಡಿ, ರಾಜಕಾರಣದಲ್ಲಿ ಭವನ ಚುನಾವಣೆ ಬಂದಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ 2 ತಿಂಗಳ ಹಿಂದೆ ಮಾಡಿದ ನಿರ್ಣಯವನ್ನು ತಕ್ಷಣಕ್ಕೆ ಅದನ್ನು ಬದಲಿಸಿ ಯತ್ನಾಳ್ರನ್ನ ಪಾರ್ಟಿಯಲ್ಲಿ ತಂತು ಅಂತ ಅನ್ಕೊಳ್ಳೋಣ ಹೈಪೋಥೆಟಿಕಲಿ. ವಾಟ್ ಈಸ್ ದೇರ್ ಫಾರ್ ವಿಜಯೇಂದ್ರ? ಯತ್ನಾಳ್ರಿಗೆ ಅದರಿಂದ ಏನು ಸಿಗುತ್ತೆ, ಏನು ಲಾಭ ಆಗುತ್ತೆ, ಯಾವ ಪೋಸ್ಟ್ನಲ್ಲಿ ತರುತ್ತೆ, ಈ ಎಲ್ಲ ಅಂಶಗಳು ಡಿಸೈಡ್ ಆಗೋದು ಹೊರತು ಇಷ್ಟು ಬೇಗ ಏನೋ ಆಗಿಬಿಡುತ್ತೆ ಅಂತಕ್ಕಂಥ ಸ್ಥಿತಿಗತಿ ಇಲ್ಲ. ರೈಟ್ ಪ್ರಶಾಂತ್, ಥ್ಯಾಂಕ್ ಯು. ರೈಟ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸೋಣ. ಮುಂದಿನ ದಿನಗಳಲ್ಲಿ ರೆಬಲ್ಸ್ ಟೀಮ್ನ ಮುಂದಿನ ಹೆಜ್ಜೆ ಏನಿರುತ್ತೆ ಅಂತ ಕಾದ್ ನೋಡೋಣ. ಇದು ಇವತ್ತಿನ ಪಾರ್ಟಿ ರೌಂಡ್ಸ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.